ಇದು ಹೋಟೆಲ್ ತೇಜಸ್ ಹೋಟೆಲ್ ಅಂತ. ರೆಡಿನಾ? ಓಕೆ. ಹರ ಹರ ಮಹಾದೇವ್. ನಾಗಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಅನ್ನೋದು ಆಂಧ್ರ ಕರ್ನಾಟಕ ಬಾರ್ಡ್ರು ಅಂತಲೇ ಹೇಳ್ಬೋದು. ಇಲ್ಲಿರೋದು ಮಧ್ಯ ಇದೆ. ಸೊ ಇನ್ನೊಂದು 5 ಕಿಲೋಮೀಟರ್ಸು 10 ಕಿಲೋಮೀಟರ್ಸ್ ಇರುತ್ತೆ ಆಂಧ್ರ ಬಾರ್ಡ್ರು. ಸೊ ಅಷ್ಟು ನಿಯರಲ್ಲಿದೆ. ಕಾಣಿಸ್ತಿರೋವೆಲ್ಲ ಸೋಲಾರ್ ಪ್ಲಾಂಟ್ಗಳೇ ನಾಗಮಡಿಕೆ ಹತ್ರ ಇರೋದು. ಸೊ ಫೈನಲಿ ನಾಗಮಡಿಕೆ ರೀಚ್ ಆದ್ವಿ. ಸೊ ಇವತ್ತು ಶಿವರಾತ್ರಿ ಹಬ್ಬ ಬೇರೆ. ನೋಡೋಣ ದೇವಸ್ಥಾನದಲ್ಲಿ ಯಾವ ರೀತಿ ನಮಗೆ ದರ್ಶನ ಆಗುತ್ತೆ, ದೇವರ ದರ್ಶನ ಅಂತ. ಸೊ ಮೊದಲು ಡ್ಯಾಮ್ಗೆ ಹೋಗ್ಬಿಡೋಣ ಅಂತ ನಮ್ಮ ಬ್ರದರ್ ಹೇಳಿದ್ದಾರೆ. ಸೊ ಇಲ್ಲಿ ನಾಗಮಡಿಕೆ ಜಾತ್ರೆ ಆದಾಗೆಲ್ಲ ತುಂಬ ಜನ ಇರ್ತಾರೆ, ಕಿಕ್ಕಿರಿದಿರ್ತಾರೆ. ಇಲ್ಲಿಂದ ಎಂಟ್ರೆನ್ಸು. ಸೊ ಹೀಗೆ ಮುಂದೆ ಹೋದರೆ ಡ್ಯಾಮ್ ಸಿಗುತ್ತೆ. ಸೊ ಈವ್ನಿಂಗ್ ಪೂಜೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ನೋಡಿ ಒಳ್ಳೆ ವ್ಯೂ ಇದೆ, ಫಸ್ಟ್ ಕ್ಲಾಸಾಗೆ. ಹಾಂ ತುಂಬ ಹೋಗಿದೆ ಬ್ರದರ್ ಅಲ್ವಾ? ಸೊ ಈ ಕಡೆ ಇದೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ. ಒಳ್ಳೆ ವ್ಯೂ. ಈಗ ಅಲ್ಲೋಗಿ ಎಂಜಾಯ್ ಮಾಡೋದೆ. ಮುಲಾಜಿಲ್ಲ. ನೀರು ನೋಡ್ತಿದ್ದಂಗೆ ಏನೋ ಒಂಥರ ಪುಳಕ ಹೋಗಿ ಬಿದ್ದುಬಿಡೋದೆ. ಸೊ ನೀರಲ್ಲಿ ಸಿಗೋಣ. ಸೊ ಅಂದ್ಕೊಂಡಿದ್ದ ಪ್ರಕಾರ ನಾವು ಇವಾಗ ನಾಗಮಡಿಕೆ ಡ್ಯಾಮ್ ಹತ್ರ ಇದ್ದೀನಿ. ನೀವು ಒಳ್ಳೆ ಡ್ಯಾಮ್, ಒಳ್ಳೆ ವ್ಯೂ ನೀವು ನೋಡ್ಬೋದು. ತೋರಿಸಿ ನೋಡಿ. ಈಗ ಸೊ ಈವ್ನಿಂಗ್ 4 ಆಗಿದೆ. ಸೊ ಲೈಟಾಗಿ ಎದುರು ಬಿಸಿಲು ಹೊಡಿತಾ ಇದೆ. ಸೊ ಡ್ಯಾಮ್ ಮೇಲೂ ಹೋಗ್ತೀನಿ, ಬಟ್ ಹೋಗೋದಕ್ಕಿಂತ ಮುಂಚೆ ಒಂದು ಒಳ್ಳೆ ವ್ಯೂ ತೆಗೆದುಬಿಡೋಣ ಅಂತ ಅಷ್ಟೇ. ಸೊ ಆ ಕಡೆ ಎಂಡಲ್ಲಿ ತುಂಬ ಜನ ಇದ್ದಾರೆ. ನಾವು ಈ ಕಡೆ ಎಂಡಿಂದ ಬಂದೆ, ಬ್ರಿಡ್ಜ್ ಮೇಲಿಂದ, ಅದೋ ಅಲ್ಲಿಂದ. ಸೊ ಒಳ್ಳೆ ವ್ಯೂ. ಈಗ ಹೋಗಿ ಲೆಟ್ಸ್ ಎಂಜಾಯ್ ಮಾಡೋದಷ್ಟೇ, ಹೋಗಿ ನೀರಲ್ಲಿ ಬೀಳೋದಷ್ಟೇ. ಆಲ್ರೆಡಿ ನಮ್ಮ ಅಣ್ಣ ಹೋಗಿ ಸ್ನಾನ ಮಾಡ್ತಿದ್ದಾರೆ. ಪಾಪ ಅವ್ರಿಗೆ ಸ್ವಿಮ್ಮಿಂಗ್ ಬರೋಲ್ಲ, ಅಲ್ಲಿ ಕುತ್ಕೊಂಡು ಮಾಡ್ತಿದ್ದಾರೆ. ನಾವು ಹೋಗೋಣ, ಜಾಯ್ನ್ ಆಗೋಣ ಬನ್ನಿ. ಓಕೆ. ಬ್ರೋ ಎಲ್ಲಿದೆಯಾ? ನಿಧಾನ 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 ನಿಧಾನ, ಮುಂದೆ ಹೋಗ್ಬೇಡ, ಹುಷಾರು. ನೀನು ಇಲ್ಲೇ ಆಡ್ತಾ ಇರು, ನಾನು ಆ ಕಡೆ ಹೋಗ್ತೀನಿ. ಸ್ವಲ್ಪ ಬ್ರಿಡ್ಜ್ ಮೇಲೆ ಹೋಗಿ ಹಂಗೆ ಅಲ್ಲಿಗಾನ ಹೋಗಿ ಬರ್ತೀನಿ. ಅದ ರೆಡಿನಾ ಬ್ರೋ? ಓಕೆ. ಹರ ಹರ ಮಹಾದೇವ್.
వచ్చిందా కనిపిస్తా ఉందా స్పెక్స్ అదే అదే ಸೊ ಈಗಷ್ಟೇ ಒಂದು ಸರಿಯಾಗಿ ಡೈ ಹೊಡೆದು ಬಂದೆ ವಿತ್ ಕ್ಯಾಮ್ರಾ. ಸೊ ಯಾವ ರೀತಿ ಬಂದಿದೆಯಲ್ಲ ಗೊತ್ತಾಗಲ್ಲ, ನೋಡೋಣ. ಆಮೇಲೆ ಒನ್ಸ್ ಹೊರಗಡೆ ಹೋದ್ಮೇಲೆ ನೋಡ್ಬೇಕು ಯಾವ ಥರ ಕಾಣುತ್ತೆ ಅಂತ. ಸೀಮೆಜಲ್ಲಿ ಮುಳ್ಳಿರ್ತವೆ. ನಮ್ಮ ಬ್ರದರು ಮುಳ್ಳಿದಾವೆ ಅಂತ ಹೇಳ್ತಿದ್ದಾರೆ ಈ ಸೈಡು. ಸೊ ಈ ಕಡೆನೂ ಇರ್ತವೆ, ಬಟ್ ಸ್ವಲ್ಪ ಡೆಪ್ತಲ್ಲಿ ಇರುತ್ತೆ. ಸೊ ಅಲ್ಲಿ ನೋಡಿ ಏನು ಕರೆಂಟ್ ಲೈಟ್ ಕಂಬಗಳೆಲ್ಲ ಹೋಗಿದೆ ಒಂದು ಲೈನು. ಸೊ ಅಂದರೆ ಲೈಟ್ ಕಂಬ ಒಂದು 20 ಅಡಿ 25 ಅಡಿ ಇರುತ್ತೆ. ಅದರಲ್ಲಿ ಅರ್ಧಕ್ಕನ್ನು ಮುಳುಗಿದೆ ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು 10-15 ಅಡಿ ನೀರಿರುತ್ತೆ. ಸೊ ಆ ಬ್ರಿಡ್ಜ್ ಮೇಲೆ ಒಂದ್ಸರಿ ಹೋಗಿ ಬರ್ತೀನಿ. ಮಸ್ತ್ ಇದೆ ಬ್ರದರ್. ಬಿಡ್ಮೇಲೆ ಒಂದ್ಸರಿ ನಡ್ಕೊಂಡು ಹೋಗೋಣ. ನೋಡ್ತಿದ್ರಲ್ಲ ವಾಟರ್ ಫ್ಲೋ ಆಗ್ತಾ ಇದೆ. ಓಕೆ, ನಡ್ಕೊಂಡು ಹೋಗೋಣ. ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತೀನಿ. ತುಂಬ ಭಯ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಒಳ್ಳೆ ಡೆಪ್ತ್ ಇದೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಭಯ ಅನ್ನಿಸ್ತಾ ಇದೆ. ಸೊ ಅಲ್ಲಿಗೆ ನಾವು ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೀನಿ. Awesome! ಬ್ರದರ್ ಸ್ವಲ್ಪ ಸೈಡು. ಸೊ ಆ ಕಡೆ ಪಾಯಿಂಟಲ್ಲಿ ತುಂಬ ಜನ ಇದ್ದಾರೆ. ಇವತ್ತೆಲ್ಲ ಹಬ್ಬ ಎಲ್ಲ ಮಸ್ತ್ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಹೋಗೋಣ, ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡೋಣ. ಸದ್ಯಕ್ಕೆ ಇಲ್ಲೇನು ಪಾಚಿ ಇಲ್ಲ, ನಾರ್ಮಲಾಗಿದೆ. ಅಣ್ಣ ಜಾರುತ್ತಾ? ಲೈಟ್ ಆಗಿದೆಯಲ್ಲ, ಅಂದರೆ ವಾಟರ್ ಫ್ಲೋ ಜಾಸ್ತಿ ಐತೆ, ಜೋರಾಗಿ ಬರ್ತಾಯಿದಲ್ಲ. ಹಾಂ, ಓಕೆ ಓಕೆ ಓಕೆ. ಈಗಲೇ ಈಗ ತಾನೇ ಹೇಳಿದ್ರೆ ಅಣ್ಣ ಪಾಚಿ ಇದೆ ಅಂತ. ಲೈಟಾಗಿ ಪಾಚಿನೂ ಇದೆ, ಇನ್ನೊಂದು ಜೋರಾಗೆ ರಭಸವಾಗಿ ಬರ್ತಿದ್ದಾವೆ ಇಲ್ಲಿ ನೀರು. ಸೊ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಸೆಂಟ್ರಲ್ಲಿ ಇದ್ದೀನಿ ನಾನೀಗ. ಸೊ ಅದ್ರ ಮೇಲೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಬಟ್ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಿಂದೆ ನೂಕುತ್ತೆ ಅನಿಸುತ್ತೆ. ತುಂಬ ಕಷ್ಟಪಡಬೇಕು. ಅಲ್ಲಿ ಜನ ಇದ್ರಲ್ಲ, ಅಲ್ಲಿ ಹೋಗೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ರಭಸವಾಗಿ ಹರಿತಾ ಇದ್ದಾವೆ ನೀರು. ಇಲ್ಲೆಲ್ಲ ತುಂಬ ಜನ ಇದ್ದಾರೆ. ತುಂಬ
ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಬಂದು ತುಂಬ ಇದನ್ನ ಎಂಜಾಯ್ ಮಾಡ್ತಾರೆ. ಇಲ್ಲಿ ಮಾತ್ರ ರಭಸವಾಗಿ ಹರಿತಿದ್ದಾವೆ ನೀರು. ಇಲ್ಲೇನೋ ಒಂದು ಹೊರಸಾಹಸ ಮಾಡ್ತಿದ್ದಾರೆ. ಎಲ್ಲ ನೋಡೋಣ ಬನ್ನಿ. ಬ್ರದರ್, ಏಯ್ ಬಾಯ್ ಬಾಯ್ ಬಾಯ್. ತುಂಬ ರಭಸವಾಗಿ ಬರ್ತಿದೆ. ಇಲ್ಲ ಜಾರಿ ಬೀಳ್ಬೋದೇನೋ ಅಂತ ಅನಿಸ್ತಾ ಇದೆ. ನೀರಂತೂ ತುಂಬ ರಭಸವಾಗಿ ಬರ್ತಿದ್ದಾವೆ. ಇಷ್ಟೇ ಹತ್ತಕ್ಕಾಗ್ತಿರೋದು, ಮೇಲೆ ಆಗ್ತಾ ಇಲ್ಲ. ತುಂಬ ಅಪ್ಪಿದೆ. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸು. ಯಾರಾದ್ರೂ ಮೇಲಾದ್ರೂ ಇಟ್ಕೋಬೋಯ್ತು. ಅಲ್ಲಿ ತುಂಬ ಸಾಹಸ ಮಾಡ್ತಿದ್ದಾರೆ. Thank you. Bye bye. See you.